ಯಾಕಂದ್ರೆ ಈ ರಾಜಕೀಯ ಮಾಡಿದ್ರೆ ನಮಗೆ ಅವ್ರಿಗೆ ಯಂತ್ರ ನೋಡಿತು ಅನ್ನುವಂಥ ಯೋಚನೆಗೆ ಬಂದು ನಿಂತಿದ್ದಾರೆ ಅವರು. ಆದರೆ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇಲ್ಲ ಅದು ಒಡೆದು ಬಿಡೋಣ, ನಮ್ಮ ಅವ್ರು ಹೊಡೆದಾರ ನಾವು ಅದನ್ನು ಹೊಡೆದು ಬಿಡೋಣ ಅಂತ ಲೆಕ್ಕದಲ್ಲಿದ್ದ. ಯಾವ ರೂಪಾಯಿ ನೋಡ್ಬೇಕು ಅದನ್ನು, ಯಾಕೆಂದ್ರೆ ಅಷ್ಟು ಸುಲಭ ಇಲ್ಲ. ಏನಿದ್ರು ನಾಯ್ಡು ಮತ್ತು ನಿತೀಶ್ ಅವ್ರ ಮೇಲದ ಮೋಸ್ಟ್ ಪ್ರಾಬಲಿ ನಾಯ್ಡು ಮತ್ತು ನಿತೀಶ್ ಅವರು ತಮ್ಮ ರಾಜಕೀಯ ಯಾವ್ದು ಹೆಚ್ಚು ಲಾಭ ಅದನ್ನು ಅದನ್ನು ಹೋಗ್ಬೋದು. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ, ಕೇವಲ ತಮ್ಮ ರಾಜ್ಯದ ಅಧಿಕಾರವನ್ನು ಮಾತ್ರ ಸೀಮಿತ ಇಟ್ಕೊಂಡ್ರೆ ಅವರು ಒಂದು ಸ್ವಲ್ಪ ಹೊಡೆತ ತಿನ್ನಬಹುದು ಇದರೊಳಗೆ ಅಂತಾರೆ. ಯಾಕೆ ಒಮ್ಮೆ ಇವರು 272 ಮಾಡ್ಕೊಂಡ್ರು BJPಗರು, ಅವ್ರು ಯಾರಿಗೂ ಮಾಡಿಲ್ಲ. ಮತ್ತು ಹಿಂದಿನ ಆಡಳಿತ ಮುಂದೆ ಮಾಡ್ಕೊಂಡು ಹೋಗ್ತಾರೆ. ಅವರು ಮಾಡ್ಕೊಂಡು ಮುಂದೆ ಸೋಲ್ತಾರೋ ಗೆಲ್ತಾರೋ ಬೇರೆ ಮತ್ತು, ಆದರೆ ಮತ್ತು ಸೇಮ್ ಆಡಳಿತ ಬರ್ತದೆ, ಇದೇ ರೀತಿ ಇನ್ನಷ್ಟು ಮುಂದುವರಿತದೆ ಅನ್ನೋದು ಕಾರ್ಪೊರೇಟ್ಗಳಿಗೆ ಹಸಿ ಹಚ್ಕೊಡುವಂಥ ಒಂದು ಪ್ಲ್ಯಾನ್ಗಳು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಬರ್ತಾಯಿತ್ತು. ಬಟ್ ಇದು ಮುಂದಿನ ದಿನಗಳಲ್ಲಿ ಈಗಾಗಲೇ ಅವರು ನೋಡಿದ ನೈತಿಕವಾಗಿ ಸೋತಿದ್ದಾರೆ. ಅವರು 240 ಸೀಟ್ಗಳಂತಂದ ಸೋತಿದ್ದಾರೆ. 400 240 ಸೋತಿದ್ದಾರೆ. ಆದರೂ ನಾವು ಸೋತಿಲ್ಲ ಅನ್ನೋರಂಗೆ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದರೆ ಮುಖದಲ್ಲೇ ಮೊದಲಿನ ಒಂದು ಏನು ಉತ್ಸಾಹ ಇತ್ತು, ಒಂದು ಹುರುಪಿತ್ತು, ಉಲ್ಲಾಸ ಇತ್ತು, ಅದಿಲ್ಲ ಇವತ್ತು. ಅದು ಅಷ್ಟು ಸತ್ಯದ. ನೋಡೋಣ ಒಂದು ಡೆವಲಪ್ ಹೆಂಗೆ ಆಗ್ತದೆ. ಬಟ್ ಸಭಾಪತಿ ಮಾತ್ರ ಮೋಸ್ಟ್ ಪ್ರಾಬಬ್ಲಿ ನಾಯ್ಡು ಅವ್ರು ಬಿಟ್ಟು ಕೊಡಲಿಕ್ಕಿಲ್ಲ ಅಂತ ಒಂದು ಮಾತದ. ಯಾಕಂದ್ರೆ ನಾಯ್ಡು ಅವರು ಸಹಿತ ರಾಜಕೀಯದಲ್ಲೇ ಪಾರಾಗಿದ್ರು ಅವರು. ಮತ್ತು ಅವರು ಬಗ್ಗಿಸ್ ಕೆಲಸ ತೊಗೊಳೋರಲ್ಲ, ಕೈ ಮುಗಿ ಕೆಲಸ ತೊಗೊಳೋರಲ್ಲ. ಅವರು ಒಂದು ರೀತಿ ಅಡ್ಮೆಂಟ್ ಇದ್ದಾರೆ. ಯಾಕಂದ್ರೆ ನಿರಂತರವಾಗಿ ಅಲ್ಲಿಯ ಜಗನ್ಮೋಹನ್ ರೆಡ್ಡಿ ಜೊತೆಗೆ ಆಂಧ್ರದಲ್ಲೇ ಹೋರಾಟ ಮಾಡಿ ಅವರು ಅಧಿಕಾರ ತೊಗೊಂಡವರಿದ್ದಾರೆ. ಅವ್ರನ್ನು ಜೈಲಿಗೆ ಅಂತ ಪ್ರಸಂಗ ಮಾಡಿದರು, ಮತ್ತೇನೋ ಮಾಡಿದ್ರು, ಭಾಳ ಕಾಡಿದ್ರು ಅವರು ಜಗನ್ಮೋಹನ್ ರೆಡ್ಡಿ ಅವರು. ಅದನ್ನೆಲ್ಲ ವಿರೋಧಿಸಿ ಮೇಲೆ ಎದ್ದು ಬಂದಿದ್ದಾರೆ. ಅವರಿದ್ದಾಗ ಇವ್ರಪ್ಪನಿಗೆ ಅವ್ರು ಕಂಡಿದ್ರು. ಇಬ್ಬರು ಹಂಗದಾರು ಅವರಿಬ್ಬರಲ್ಲೇ, ಜಗನ್ಮೋಹನ್ ರೆಡ್ಡಿ ಆಗಿರ್ಬೋದು, ನಮ್ಮ ಈ ನಾಯ್ಡು ಅವರು ಆಗಿರ್ಬೋದು. ಹಠಮಾರಿ ಸ್ವಭಾವ ನಂದು ಸತ್ಯಪ್ಪ ಅನ್ನುವಂಥದ್ದು. ಮತ್ತು ನಮ್ಮ ಅಧಿಕಾರ ಬಂದಾಗ ಡಿಕ್ಟೇಟರ್ ಸೂಕ್ಷ್ಮವಾಗಿ ಆಗುವಂಥ ಇಬ್ಬರಲ್ಲೂ ಸ್ವಭಾವದವರು. ಆದರೂ ಇವ್ರಿಗಿಂತ ನಾಯ್ಡು ಅವ್ರಿಗಿಂತಲೂ ಒಂದು ಕೈ ಕಡಿಮೆ ಇದ್ದಾರೆ ಜಗನ್ಮೋಹನ್ ರೆಡ್ಡಿ ಅವರು. ಅವರ ಅಪ್ಪರ ಸ್ವಭಾವದಿಂದಾಗಿ ಒಂದಿಷ್ಟು ಏನೋ ಗಾಂಧಿಸಮ್ದಾಗಿರ್ಬೋದು ಅಥವಾ ಪ್ರಜಾಪ್ರಭುತ್ವದ ಬಗ್ಗೆ ಆಗಿರ್ಬೋದು ಒಂದಿಷ್ಟು ಒಳ್ಳೆಯ ಭಾವನೆಗಳು ಜಗನ್ಮೋಹನ್ ರೆಡ್ಡಿ ಅವರು ಇದ್ದಾರೆ. ಬಟ್ ಇವರಲ್ಲಿ ಹಂಗಿಲ್ಲ. ಸಂದರ್ಭ ತಕ್ಕಂಗೆ ತಮ್ಮ ಹೆಂಗೆ ಬೇಕು ಹೊಡೆಯುವಂಗೆ ಇದ್ದಾರೆ. ಯಾಕಂದರೆ ಹಿಂದಿನ ವಾಜಪೇಯಿ ಸರ್ಕಾರವನ್ನು ಕೆಡವಿದವರು ಇವರ ಅಂದಿನ ಬಾಲಯೋಗಿ, ಇವರು ಸಭಾಪತಿ ಆಗಿದ್ದರು, ಇವರ ಪಾರ್ಟಿಯವರು. ಈಗ ಅದನ್ನು ಸಭಾಪತಿ ಕೇಳ್ತಾ ಇದ್ದಾರೆ. ಅದಕ್ಕೆ ಮೋದಿ ಅವ್ರು ಹೆಂಗೆ ಸ್ಪಂದಿಸ್ತಾರೆ ನೋಡಬೇಕು. ಬಟ್ ಇಡೀವಾಗಿ ನೋಡಿದರೆ ಮೋಸ್ಟ್ಲಿ ಸ್ಪಂದಿಸಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ನನಗೆ. ಗೌರ್ಮೆಂಟ್ ಬಿದ್ದರೂ ಬಿಡಿ, ನಾವು ಹೇಳಿದಂಗೆ ಕೇಳುವುದಿಲ್ಲ ಅನ್ನೋಂಥ ಮನಸ್ಸಿನವರಾಗಿದ್ದಾರೋ ಇರಬಹುದು. ಯಾಕೆಂದ್ರೆ ಮೋದಿ ಅವರು ಈವರೆಗೂ ಬೇರೆ ಯಾರದೇ ಮಾತನ್ನ ಕೇಳಿ ಅದನ್ನ ಸ್ವೀಕರಿಸಿದಂತಹ ಇತಿಹಾಸನೇ ಇಲ್ಲ. ಎಲ್ಲೂ ಕೂಡ ಅದು ಕೇಳಿಲ್ಲ, ನಾವು ಕಂಡಿಲ್ಲ ಕೂಡ ನಮಗೆ. ಸೊ ಇವಾಗ ಈ ಇಂಡಿಯಾ ಮೈತ್ರಿಕೂಟದೊಟ್ಟಿಗೆ ಇವ್ರು ಏನಾದರೂ ಸೇರ್ಕೊಂಡ್ರು ಅಂತ ಅಂದರೆ ಯಾವ್ಯಾವ ಖಾತೆಗಳಿಗೆ ಇವರು ಡಿಮ್ಯಾಂಡ್ ಇಡ್ಬೋದು? ಯಾಕಂದರೆ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಇವರಿಬ್ಬರು ಕೂಡ ನಿರ್ಣಾಯಕರಾಗಿರ್ತಾರೆ. ಹೀಗಿರಬೇಕಾದ್ರೆ ಇಬ್ಬರಲ್ಲಿ ಒಬ್ಬರು ಹೋದರೂ ಕೂಡ ಅವರಿಗೆ ಸಹಾಯ ಆಗುವಂಥದ್ದು ಅಥವಾ ನೋಡ್ರಿ, ಒಂದನೇದಾಗಿ ಇಲ್ಲೆಲ್ಲರೂ ನೋಡ್ರಿ ತಮ್ಮ ಅಸ್ತಿತ್ವ ಸಲುವಾಗಿ ತಾವು ಪ್ರಯತ್ನ ಮಾಡೋರಲ್ಲ, ಏನು ಪ್ರಶ್ನೆ ಇಲ್ಲ. ಅದರಲ್ಲೂ ಇಂಡಿಯಾ ಗಠಬಂಧನ ಆಯ್ತಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ಈ ಒಂದು ಕಾಂಗ್ರೆಸ್ನಿಂದ ಒಂದು ಯಾರನ್ನ ಆಯ್ಕೆ ಮಾಡ್ತಾರೋ, ಏನು ರಾಹುಲ್ ಆಗ್ತಾರೋ ಅಥವಾ ಖರ್ಗೆ ಅವ್ರನ್ನ ಮಾಡ್ತಾರೋ ಗೊತ್ತಿಲ್ಲ. ಅವ್ರೇನಾದರೂ ಪ್ರಧಾನಿ ಪಟ್ಟಕ್ಕೆ ಬಂತಪ್ಪ ಅಂತಂದ್ರೆ ಸಹಜವಾಗಿನ ಅವ್ರ ಕೈಯಲ್ಲಿ 1-2 ಇಟ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಗೃಹ ಖಾತೆ ಆಗಲಿ, ಫೈನಾನ್ಸ್ ಆಗಲಿ, ಯಾವುದು ಇಟ್ಕೋಬೋದು. ಅದೇ ಕಾಲಕ್ಕೆ ನಿತೀಶ್ ಕುಮಾರ್ ಅವರು ಈಗ ಕೃಷಿ ಕೇಳಿದರು, ರೈಲ್ವೆ ಕೇಳಿದರು, ಇಂಥವು ಕೇಳ್ಬೋದು. ಅದಕ್ಕೆ ಮೋಸ್ಟ್ಲಿ ಇಂಡಿಯಾ ಗೌರ್ಮೆಂಟ್ ಆದರೆ ಅದಕ್ಕೆ ಒಪ್ಪಿಗೆನೂ ಕೊಡ್ಬೋದು. ಮತ್ತು ಮಮತಾ ಬ್ಯಾನರ್ಜಿ ಅವರಂತ ಈಗಾಗಲೇ ಹೇಳಿದಾರೆ, ನಾವು ಹೊರಗೆ ಸಪೋರ್ಟ್ ಮಾಡ್ತೀನಿ ಇಂಡಿಯಾ ಗೌರ್ಮೆಂಟ್ಗೆ ಅಂತೇಳಿ. ಇಂದಾಗ ಅದು ಎಷ್ಟು ದಿವಸದ ಮುಂದುವರಿಸಿದ ಸರ್ಕಾರ ಅನ್ನೋದು ಅಷ್ಟೇ ಭಯದ ವಾತಾವರಣ ಅದ. ಹೊರಗೆ ನಿಂತಪ್ಪ ಅಂದ್ರೆ ಯಾವಾಗ